ಇನ್ನು ಯುರೋಪ್ ದೇಶದಲ್ಲಿ ತಾಪಮಾನ ಹೆಚ್ಚಾಗಿದೆ. ಹೀಟ್ ವೇವ್ನಿಂದ ಸಾವಿನ ಸಂಖ್ಯೆ ದಿನೇ ದಿನೇ ಏರಿಕೆ ಕಾಣ್ತಾ ಇದೆ. 10,000ಕ್ಕೂ ಹೆಚ್ಚು ಮಂದಿ ತಾಪಮಾನಕ್ಕೆ ಸಾವನ್ನಪ್ಪಿದ್ದಾರೆ. ಜೂನ್ ಅಂತ್ಯದಲ್ಲಿ ತೀವ್ರಗೊಂಡಿದ್ದ ತಾಪಮಾನ ಯುರೋಪ್ ದೇಶದಲ್ಲಿ ಕಾಣಿಸಿಕೊಂಡಿರತಕ್ಕಂಥ ವಿಚಾರ ಇದು. ಯುರೋಪ್ ದೇಶಗಳಲ್ಲಿ ಈ ಬಾರಿ ಬೇಸಿಗೆಯ ತಾಪಮಾನ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಜೂನ್ ಅಂತ್ಯದಲ್ಲಿ ತಾಪಮಾನ ತೀವ್ರಗೊಂಡಿದೆ. ಇದೀಗ ಮೃತಪಟ್ಟವರಲ್ಲಿ 9,000 ಜನ ವೃದ್ಧರು. ECDPCಯಿಂದ ಈ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಯುರೋಪ್ ದೇಶಗಳಲ್ಲಿ ಈ ಬಾರಿ ಬೇಸಿಗೆಯ ತಾಪಮಾನ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಹೀಟ್ ವೇವ್ನಿಂದ ಪರಿಣಾಮ ಸಾವಿನ ಸಂಖ್ಯೆ ಆತಂಕಕಾರಿ ಮಟ್ಟಕ್ಕೆ ಈಗ ಏರಿಕೆ ಕಂಡಿದೆ. ಯುರೋಪಿನ ಹಲವು ರಾಷ್ಟ್ರಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಆರೋಗ್ಯ ಇಲಾಖೆಗಳು ಹೈ ಅಲರ್ಟ್ ಘೋಷಣೆ ಮಾಡಿದೆ. ರಸ್ತೆಗಳಲ್ಲೆಲ್ಲ ನೀರನ್ನು ಹರಿಸ್ತಾ ಹೋಗ್ತಿರ್ತಕ್ಕಂಥ ವಾಹನವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ನೋಡಿ, ಆ ಸಿಗ್ನಲ್ ಪಾಯಿಂಟ್ ಏನಿದೆ ಕಂಪ್ಲೀಟಾಗಿ ಬರ್ನ್ ಆಗ್ತಾ ಇದೆ. ಅಷ್ಟು ತಾಪಮಾನ, ಅಷ್ಟು ಬಿಸಿ ಗಾಳಿ ಬೀಸ್ತಾ ಇದೆ, ಅಷ್ಟೊಂದು ಬಿಸಿಲು ಕಾಣ್ತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರಸ್ತೆಗಳಲ್ಲೂ ಕೂಡ ನೀರನ್ನು ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಜೂನ್ ಅಂತ್ಯದಿಂದ ತೀವ್ರಗೊಂಡಂಥ ಬಿಸಿ ಗಾಳಿಯ ಪರಿಣಾಮ 10,000ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಈ ಪೈಕಿ ಸುಮಾರು 9,000 ಮಂದಿ ವೃದ್ಧರು ಅನ್ನುವಂಥ ಆತಂಕಕಾರಿ ಸಂಗತಿ ಹೊರಬಿದ್ದಿದೆ. ಅತಿಯಾದ ತಾಪಮಾನದಿಂದ ವೃದ್ಧರು, ಮಕ್ಕಳು ಹಾಗೂ ಈಗಾಗಲೇ ಅನಾರೋಗ್ಯದಿಂದ ಬಳಲ್ತಿರ್ತಕ್ಕಂಥ ಒಂದಿಷ್ಟು ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಹಾಗೂ ನಿರ್ಜಲೀಕರಣದ ಪ್ರಕರಣಗಳು ಕೂಡ ಹೆಚ್ಚಾಗಿದ್ದಾವೆ. ಈ ಕುರಿತು ಯುರೋಪಿಯನ್ ಸೆಂಟರ್ ಫಾರ್ ಡಿಸೀಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಅಂದರೆ ECDPC ಮಾಹಿತಿಯನ್ನು ಪ್ರಕಟಿಸಿದೆ. ಜನರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದೆ. ಆರೋಗ್ಯ ತಜ್ಞರು ಅಗತ್ಯ ಇಲ್ಲದಿದ್ದರೆ ಮಧ್ಯಾಹ್ನದ ವೇಳೆಯಲ್ಲಿ ಹೊರಗಡೆ ಹೋಗದಂತೆ, ಸಾಕಷ್ಟು ನೀರು ಕುಡಿಯುವಂತೆ ಹಾಗೂ ವೃದ್ಧರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಅಂತ ಸಲಹೆ ಕೂಡ ನೀಡಿದ್ದಾರೆ.